ನಿನ್ನೆ ನಡೆದ ವಿಚಾರ ಏನಪ್ಪ ಅಂದರೆ ಅವರು ಯಾರೋ ಆ ಹುಡುಗನ ಕಡೆಯವರು ಮೆಸೇಜ್ ಮಾಡಿದ್ದಾರೆ, ಯಾರಂತ ಫೋನ್ ಮಾಡಿದ್ದಾರೆ. ಯಾರಿಗೆ ನಮ್ಮ ಈ ಡೆತ್ ಆಗಿರೋ ಸ್ಪಂದನ ಅವ್ರಿಗೆ ಫೋನ್ ಮಾಡಿದ್ದಾರೆ, ಅವ್ರ ಮಾವ ಅವ್ರಿಗೆ. ಏನಾಗಿದೆ ಅಂದರೆ ಹಿಂಗೆ ಡೆತ್ ಆಗಿದ್ದಾರೆ ಅಂತ. ಡೆತ್ ಆದ ತಕ್ಷಣ ಫೋನ್ ಮಾಡಿದ್ಮೇಲೆ ಬಟ್ ಇವ್ರಿಗೆ ಹೇಳ್ಬೇಕಾರೆ ಯಾರಿಗೆ ಚಂದ್ರು ಮತ್ತು ಅವ್ರ ತಂದೆ ತಾಯಿಗೆ ವಿಚಾರ ಯಾಕೆಂದರೆ ಅವ್ರ ಅಪ್ಪ ಅಮ್ಮ ಬರೋ ಗಂಟ ಹುಡುಗ ವೆಯ್ಟ್ ಮಾಡಬೇಕಾಯ್ತು ಮೇಡಮ್. ಇಲ್ಲಿ ಬಾಡಿನ ಬಿಚ್ಚಬಾರ್ದಾಯ್ತು. ಇಲ್ಲಾಂದರೆ ಪಕ್ಕದ ಸ್ಟೇಷನ್ಗೆ ಹೋಗಿ ನನ್ನ ಹೆಂಡತಿ ಹಿಂಗೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡ್ಬೋದಿತ್ತು. ಬಟ್ ಅವನು ಏನು ಮಾಡಿದ್ದಾನೆ ಅಂದರೆ ಡೆತ್ ಆಗಿರ್ಬೋದು, ಇಲ್ಲ ಏನೇ ಆಗಿರ್ಬೋದು, ನಮ್ಗೆ ಅನುಮಾನ ಇದೆ. ಬಟ್ ಏನು ಮಾಡವನೆ ಅಂದರೆ ಅವ್ನು ಇಮಿಡಿಯೇಟ್ಲಿ ಏನು ಮಾಡೋನೆ, ಬಿಚ್ಕೊಂಡೋಗಿ ಬಾಡಿ ಸತ್ತೋದ್ಮೇಲೆ ತೊಗೊಂಡೋಗಿ ಪ್ರೈವೇಟ್ ಆಸ್ಪತ್ರೆಗೆ ಸೇರಿಸಿದ್ದಾನೆ. ಪ್ರೈವೇಟ್ ಆಸ್ಪತ್ರೆಗೆ ತೊಗೊಂಡೋಗಿ ಸೇರಿಸ್ಬಿಟ್ಟು ಆಮೇಲೆ ನಮಗೆಲ್ಲ ಇವರಿಗೆ ಅಪ್ಪ ಅಮ್ಮಂಗೆ ಕಡೆಯವ್ರಿಗೆ ತಿಳಿಸಿದ್ದಾನೆ. ಇದು ಫಸ್ಟ್ ಆಫ್ ಆಲ್ ಅವ್ನು ಏನು ಮಾಡಬೇಕಾಯ್ತು ಅಂದರೆ ವಿಚಾರನ ಫಸ್ಟು ಮುಡಿಸ್ಬೇಕಾಯ್ತು. ಅಪ್ಪ ಅಮ್ಮನ ಬರೋವರೆಗೂ ಬಿಚ್ಚಬಾರ್ದಾಯ್ತು. ಆದ್ದರಿಂದ ಏನಾಯ್ತದೆ ಅಂದರೆ ಈ ವಿಚಾರದಲ್ಲಿ ಅವರು ಹುಡುಗಿ ಅವಳೇ ಡೆತ್ತು ಸೂಸೈಡ್ ಮಾಡ್ಕೊಂಡವಳೆ ಅಂತ ನಮಗೆ ಕನ್ಫರ್ಮ್ ಇಲ್ಲ. ಬಟ್ ಅವರು ಹುಡುಗಿ ಅನ್ಯೋನ್ಯತೆ ಇಲ್ಲ, ಹಿಂಗೆ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಮೊದಲೆಲ್ಲ ಫೋನ್ ಮಾಡಿದಾರಂತೆ. ಇಲ್ಲಪ್ಪ ಆಗಲ್ಲಪ್ಪ, ಹಿಂಸೆ ಕೊಡ್ತಾವನೆ, ಬಂದ್ಬಿಡ್ತೀನಿ ಅಂತೆ. ಹಂಗೆ ಎದ್ರಕ್ಕೂ ಬಿಡಮ್ಮ, ಹಂಗಿದ್ರೆ ಬಂದ್ಬಿಡು ಅಂತ ಇವರು. ಹುಡುಗನ ಕಡೆಯವ್ರು ಏನು ಹೇಳ್ತಿದ್ರು, ಹೆಂಗ್ ಸತ್ತಿದ್ದು ಅಂತ ಹೇಳ್ತಿದ್ರು? ಹುಡುಗನ ಕಡೆಯವರು ಇನ್ನೇ ಏನು ರಿಪ್ಲೈ ಮಾಡಿಲ್ಲ ಸರ್. ಅವರು ಹುಡುಗನ ಕಡೆಯವ್ರು ಯಾವುದೇ ಕಾರಣಕ್ಕೂ ಏನು ರಿಪ್ಲೈ ಮಾಡಿಲ್ಲ. ಬಂದಿದ್ದಾರೆ ಎಲ್ಲ ಇದ್ದಾರೆ, ಬಂದಿದ್ದಾರೆ. ಆ ಹುಡುಗನ ಕಡೆಯವ್ರು ಹೇಳ್ತಿದ್ರು ನ್ಯಾಣ ಕಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನಮಗೆ ಏನು ಸತ್ಯ ಬೆಳಕು ಬರಬೇಕು ಅಂದರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ. ಅಲ್ಲೇ ಪ್ರೈವೇಟ್ ಆಸ್ಪತ್ರೆ ಸರ್, ಪ್ರಕ್ರಿಯೆ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬಟ್ ಏನಾಗಬೇಕಾಯ್ತು ಅಂದರೆ ಸರ್, ಅಪ್ಪ ಅಮ್ಮ ಬರೋವರೆಗೂ ಇದ್ದಿದ್ರೆ ನಮಗೆ ಅನುಮಾನ ಬರ್ತಿರಲಿಲ್ಲ. ಅಪ್ಪ ಅಮ್ಮ ಬರೋಕ್ಕೆ ಮುಂಚೆ ಈ ಹುಡುಗ ಏನು ಮಾಡಿದ್ದಾನೆ, ಬಿಚ್ಕೊಂಡೋಗಿ ಪ್ರೈವೇಟ್ ಆಸ್ಪತ್ರೆಗೆ ಸತ್ತೋಗಿರೋ ಸರ್. ಅದೇ ಇವರು ಫಸ್ಟು MBA ಸ್ಟೂಡೆಂಟುಗೆ ಅವರಪ್ಪ ಕಾಲೇಜಿಗೆ ಸೇರಿಸಿದ್ದಾರೆ. ಕಾಲೇಜಿಗೆ ಸೇರಿಸ್ಬೇಕಾದ್ರೆ ಏನಾಗಿದೆ, ಹಾಸ್ಟೆಲಲ್ಲಿ ಇದ್ರಲ್ಲ ಹುಡುಗಿ, ಆಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಪರಿಚಯ ಆಗಿ ಹುಡುಗಿನ ಫೋರ್ಸ್ ಮಾಡಿ ಮದುವೆ ಆಗ್ಬಿಟ್ಟಿದ್ದಾನೆ. ಮದುವೆ ಆದಾಗ ಅಪ್ಪ ಅಮ್ಮಂಗೆ ಗೊತ್ತಾಗಿಲ್ಲ ಸರ್. ಈ ಅಪ್ಪ ಅಮ್ಮಂಗೆ ಗೊತ್ತಾಗಿಲ್ಲ. ಸಬ್ ರಿಜಿಸ್ಟ್ರಿಲಿ ರಿಜಿಸ್ಟರ್ ಆಗಿ ಹೋದ್ಮೇಲೆ ಅಪ್ಪ ಅಮ್ಮನಿಗೆ ಗೊತ್ತಾಗಿದೆ ನನ್ನ ಮಗಳು ಮದುವೆ ಮಾಡ್ಕೊಟ್ಟವಳೆ ಅಂತ. ಆಮೇಲೆ ಇವರು ಏನು ಮಾಡಲ್ಲ, ಗಲಾಟೆ ಮಾಡಲ್ಲ, ಮಾಡ್ಕೊಂಡಿದ್ದಾರೆ. ಹೋಗ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗಿದ್ದಾರೆ. ಅಪ್ಪ ಅಮ್ಮ ಇನ್ನು ಕಂಪ್ಲೇಂಟ್ ಆಗಲಿ ಅದೇ ಆಗಲಿ ಮಾಡೋಕ್ಕೆ ಹೋಗಿಲ್ಲ. ಮದುವೆ ಮಾಡ್ಕೊಂಡು ಹೊರಟಾಗಿದ್ದಾಳೆ, ನೀನು ಹಣೆ ಬರ ಅಂದ್ಬಿಟ್ಟು ಸುಮ್ಮನೆ ಇದ್ರು. ಆದಮೇಲೆ ಇವೆಲ್ಲ ಘಟನೆ ನಡೆದಿರೋದು ಸರ್. ನಾವು ಸರ್ ಊರವರೇ ಸರ್. ಯಾರೋ ಅವರ ಸ್ನೇಹಿತರು ಮಗಳೇ, ಯಾರೋ ನಮ್ಮ ಚಂದ್ರು ಇದ್ದಾರಲ್ಲ, ನನ್ನ ಹೆಸರು ನಟೇಶ್ ಅಂತ ಸರ್.